ನನ್ನ ಹುಟ್ಟೂರು. ಹಾಗೆ ಇಲ್ಲಿಂದ ನಾನು ಹೊರಗೆ ಹೋದೆ. ಹಾಗೆ ನಾನು ಉದ್ಯಮವನ್ನು ಪ್ರಾರಂಭಿಸಿದೆ. ಒಂದು ಬೃಹತ್ ಉದ್ದಿಮೆಯನ್ನು ಪ್ರಾರಂಭಿಸಿ ಒಂದು 23 ದೇಶಗಳಲ್ಲಿ ನಮ್ಮ ತಾಂತ್ರಿಕತೆ ಮತ್ತು ಯಂತ್ರವನ್ನು ನಾವು ಒದಗಿಸ್ತಾ ಇರುವಾಗ ಮುಂದಿನ 10 ವರ್ಷಕ್ಕೆ ನಮ್ಮ ದೇಶಕ್ಕೆ ಏನು ಬೇಕು, ನಮ್ಮ ದೇಶ ಅಥವಾ ಒಂದು ಸರ್ಕಾರ ಯಾವ ದಿಕ್ಕಲ್ಲಿ ಚಿಂತನೆ ಮಾಡ್ತಾ ಇದೆ ಅಂತ ಯೋಚಿಸಿಕೊಂಡು ಈ ಊರಿಗೆ ಒಂದು ಏನಾದರೂ ಒಂದು ಬದಲಾವಣೆ ತರಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ವಿ. ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಇವತ್ತು ಅದ್ರ ಬಗ್ಗೆ ಇದಾಗಿ ಬ್ರೀಫ್ ಆಗಿ ನಮ್ಮ ಅಡ್ವೈಸರ್ ಬಾಲಕೃಷ್ಣ ಹೇಳ್ತಾರೆ. ಇವತ್ತು ನೆಕ್ಸ್ಟ್ 2035ಗೆ ಬಂದ್ರೆ ಸಾಧಾರಣ 85 ಜನ ಕ್ವಾಲಿಫೈಡ್ ನ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತದೆ. ಇಲ್ಲಿ ಅದೇ ಬದಲಾವಣೆಯಾಗಿ ಸ್ಕಿಲ್ಡ್ ಪೀಪಲ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ. ಈಗ ನಮ್ಮಲ್ಲಿ ಎಲೆಕ್ಟ್ರಿಷಿಯನ್ ಇಲ್ಲ, ಪ್ಲಂಬಿಂಗ್ ಇಲ್ಲ, ಪ್ಲಂಬರ್, AC ಮೆಕ್ಯಾನಿಕ್ ಇಲ್ಲ, ಹಾಗೆ ವೆಲ್ಡರು, ಫಿಟ್ಟರು, ಇದೆಲ್ಲ ಬಹಳ ಅಗತ್ಯ ಇದೆ ಮುಂದಿನದಕ್ಕೆ. ಉದಾಹರಣೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇವತ್ತು ಒಂದು 100 ಜನ ಒಂದು ರೇಷ್ ತಗೊಳ್ಳುವಾಗ 95% ಸ್ಕಿಲ್ಡ್ ಪೀಪಲ್ ಬೇಕು. ಒಂದು 3% ಸೂಪರ್ವೈಸರ್ ಲೆವೆಲ್ ಡಿಪ್ಲೊಮಾ ಪೀಪಲ್ ಬೇಕು. ಒಂದು 2% ಮ್ಯಾನೇಜ್ಮೆಂಟ್ ಆಗಲಿ ಇಂಜಿನಿಯರ್ಸ್ ಬೇಕು. ತಮಗೆ 95% ಇಂಜಿನಿಯರ್ ಸಿಗ್ತಾ ಇದ್ದಾರೆ, ಸ್ಕಿಲ್ಡ್ ಸಿಗ್ತಾ ಇಲ್ಲ. ನಮ್ಮಂತ ಸಂಸ್ಥೆ ಏನ್ ಮಾಡ್ತಿದ್ವಿ ಅಂದ್ರೆ ಈ ಮಕ್ಕಳನ್ನ ತಗೊಂಡು SSLC PUC ಮಕ್ಕಳನ್ನ ತಗೊಂಡು ಆ ಮಕ್ಕಳಿಗೆ ನಾವು ತರಬೇತಿ ಕೊಟ್ಟು ಅವ್ರನ್ನ ನಾವು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ತಾ ಇದ್ವಿ. ಇವತ್ತು ನಾನು ಎಲ್ಲಿ ಹೋಗಿದ್ದೆ, ಸಿಡ್ನಿ ಹೋಗಿದ್ದೀನಿ, ಆಸ್ಟ್ರೇಲಿಯಾ. ಅಲ್ಲಿ ಒಂದು ಒಬ್ಬ ಡಾಕ್ಟ್ರಿಗೆ ಸಂಬಳ ಗಂಟೆಗೆ $60. ಒಬ್ಬ ಡ್ರೈವರಿಗೂ 1 ಗಂಟೆಗೆ $80. ಅಂದ್ರೆ ಆಸ್ಟ್ರೇಲಿಯಾದ ಡಾಲರ್, US ಅಲ್ಲ, ಆಸ್ಟ್ರೇಲಿಯಾದ $60. $1 $60, $80. ಒಂದು ಗಂಟೆಗೆ 4,000 ರಿಂದ 5,000 ರೂಪಾಯಿ ಇದೆ. ಅಲ್ಲಿ ಎಷ್ಟು ದೊಡ್ಡ ಡಿಮಾಂಡ್ ಉಂಟು ಕೇಳಿದ್ರೆ ಅದು ಅಗಾಧ. ವರ್ಷ ನಾವು 500 ಜನ ಕೂಡ ಕಳಿಸ್ಬೋದು. ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾ ದೇಶ ಏನ್ ಮಾಡಿದೆ, ನಮ್ಮ ಪ್ರೈಮ್ ಮಿನಿಸ್ಟ್ರು ಮೊದಲು ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಅಂತ ಹೇಳಿ ಬಡ ದೇಶ, ಪಾಪ್ಯುಲೇಷನ್ ಜಾಬ್ ಇಲ್ಲ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಇವರು ನಮ್ಮ ದೇಶದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ರಷ್ಯಾಕ್ಕೆ, ಇಸ್ರೇಲಿಗೆ, ಆಸ್ಟ್ರೇಲಿಯಾಕ್ಕೆ ಬೇರೆ ಬೇರೆ ಕಂಟ್ರಿ ಕೊಡುವಂತ ಒಂದು ಕಾನ್ಸೆಪ್ಟ್ ಮಾಡಿ ಒಂದು ಇದನ್ನು ಡೆವಲಪ್ ಮಾಡಿದ್ದಾರೆ. ನಮ್ಮ ಇಂಡಿಯಾದ ಯೂತ್ಗಳೆಲ್ಲ ಅವಲ್ಲಿ ಕೊಡು. ಇದು ಮೊನ್ನೆ ಒಂದು ಸಣ್ಣ ಒಂದು ಡಾಟಾ ಏನ್ ಬಂದಿದೆ ಅಂದ್ರೆ ಸಾಮಾನ್ಯ ಒಂದು 12 ಲಕ್ಷ ಕೋಟಿ ಹಣ ನಮ್ಮ ದೇಶಕ್ಕೆ ಬಂದಿದೆ. ಅಲ್ಲಿ ಜಾಬ್ ಮಾಡಿ ಆ ಹಣ ಇಲ್ಲಿ ಕಳಿಸಿಲ್ಲ. ನಮ್ಮ GDPಗೆ ದೊಡ್ಡ ಸಪೋರ್ಟ್ ಆಗಿದೆ. ಇನ್ನು 1947ಗೆ ನಮ್ಮ ದೇಶ ಮಿನಿಮಮ್ ಒಂದು 30 crores ಪೀಪಲ್ ಅನ್ನು ಹೊರದೇಶಗಳಲ್ಲಿ ಎಲ್ಲ ವಿತ್ತುಗಳಲ್ಲಿ ಡೆಪಿಟ್ ಮಾಡುವಂತ ಒಂದು ಸ್ಟ್ರಾಟಜಿ ಡೆವಲಪ್ ಮಾಡ್ತಾ ಇದ್ದಾರೆ. ಆ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂತ ಒಂದು ಸಂಸ್ಥೆಯನ್ನು ಈ ಊರಿನ ಗ್ರಾಮೀಣ ಪ್ರದೇಶದಲ್ಲಿ ಹೆಲ್ಪ್ ಆಗ್ಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಇದು ಪ್ಯೂರ್ ಚಾರಿಟೇಬಲ್ ವರ್ಕ್. ಇದ್ರಲ್ಲಿ ಯಾವುದೇ ನಮ್ಮ ಆದಾಯ ಮಾಡುವಂಥದ್ದು ಇದೆಲ್ಲ ನಾವು ಅಂದ್ರೆ ನಮ್ಮ ಸಂಸ್ಥೆಯಿಂದ ವರ್ಷಕ್ಕೆ ನಾವು CSR ಫಂಡ್ ಅನ್ನು ಬೇರೆ ಬೇರೆ ಇದಕ್ಕೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಈ ದಿಕ್ಕಿನಲ್ಲಿ ಮಾಡ್ಲಿಕ್ಕೆ ಆ ಒಂದು CSR ಫಂಡಿನ ಇದರಲ್ಲಿ ಇದನ್ನ ಮಾಡ್ತಾ ಇದ್ದೀವಿ. ಹಾಗೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಮಾತಾಡಬಹುದು. ಮತ್ತೆ ನಮ್ಮ ಕೋರ್ಸ್ ಸಂಸ್ಥೆಯಲ್ಲಿ SK ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್, SK ತಾಂತ್ರಿಕ ತರಬೇತಿ ಕೇಂದ್ರ, ಇದನ್ನು ಉದ್ಯಾನದಲ್ಲಿ ಅತಿ ಶೀಘ್ರವಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಇಲ್ಲಿ 3 ಕೋರ್ಸ್ಗಳನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, ವೆಲ್ಡಿಂಗ್ ಅಂಡ್ ಫಿಟ್ಟಿಂಗ್ ಮತ್ತು MRIC ಅಂಡ್ ಪ್ಲಂಬಿಂಗ್. ಈ 3 ಕೋರ್ಸ್ ಅನ್ನು ನಾವು ಯಾವ ರೀತಿ ಸಿದ್ಧಪಡಿಸಿದ್ವಿ ಅಂತ ಹೇಳಿದ್ರೆ, ಬರುವಂತ ತರಬೇತಿದಾರರಿಗೆ ಪಠ್ಯಕ್ರಮವು ಅತಿ ಸುಲಭವಾಗಿರಬೇಕು ಮತ್ತು ಒಂದು ಉದಾಹರಣೆಗೆ ಅಗತ್ಯ ಇರುವ ರೀತಿಯಲ್ಲಿ ಇಲ್ಲಿ ತರಬೇತಿಯನ್ನು ಪಡೆದು ನಂತರ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಅವರಿಗೆ ಅಲ್ಲಿ ಫೀಲ್ಡ್ ಅಲ್ಲಿ ಯಾವ ರೀತಿ ಕೆಲಸಗಳನ್ನು ನಿರ್ವಹಿಸಬೇಕು ಆ ರೀತಿಯಲ್ಲಿ ತರಬೇತಿಯನ್ನು ನೀಡಲಿಕ್ಕೋಸ್ಕರ ನಾವು ಪಠ್ಯಕ್ರಮವನ್ನು ಸಿದ್ಧಪಡಿಸಿಕೊಂಡಿದ್ದೀವಿ. ಉದಾಹರಣೆಗೆ ಈಗ ಫಿಟ್ಟಿಂಗ್ ಅಂಡ್ ವೆಲ್ಡಿಂಗ್ ಈ 2 ಟ್ರೇಡ್ ಒಟ್ಟಾರೆ ಒಂದು ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 3 ವರ್ಷ ಆಗಿರ್ತದೆ.
ಸೊ ಈ 3 ವರ್ಷ ಯಾಕೆ ಒಂದೊಂದು ವರ್ಷದಲ್ಲಿ ಅವರಿಗೆ ಬೇಸಿಕ್ ಟ್ರೈನಿಂಗ್ ಅಂತ ಇರ್ತದೆ. ಬಿಲ್ಡಿಂಗ್ ಅಲ್ಲಿ ಸಾಧಾರಣ 3 ತಿಂಗಳು ಬೇಸಿಕ್ ಟ್ರೈನಿಂಗ್, ಫಿಟ್ಟರ್ ಅಲ್ಲಿ ಒಂದು 6 ತಿಂಗಳು ಬೇಸಿಕ್ ಟ್ರೈನಿಂಗ್ ಇದೆ. ಈ ಎರಡನ್ನು ನಾವು ಒಟ್ಟುಗೂಡಿಸಿ 2.5 ತಿಂಗಳಲ್ಲಿ ಬೇಸಿಕ್ ಟ್ರೈನಿಂಗ್ ಅನ್ನು ಪೂರೈಸ್ತೇವೆ. ಅದಕ್ಕೆ ತಕ್ಕಂತೆ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ್ದೇವೆ. ಹಾಗೆ ಈ 3 ವರ್ಷ ಕೋರ್ಸ್ ಅನ್ನು ಕಂಡೆನ್ಸ್ ಮಾಡಿ ಸರಳಗೊಳಿಸಿ 1 ವರ್ಷದಲ್ಲಿ 2 ನಾವು ಕಂಪ್ಲೀಟ್ ಮಾಡಬಹುದು. ಹಾಗೇನೆ MRSC ಅಂದ್ರೆ ಮೆಕ್ಯಾನಿಕ್, ಏರ್ ಕಂಡೀಷನಿಂಗ್, ರೆಫ್ರಿಜರೇಷನ್ ಮತ್ತು ಪ್ಲಂಬಿಂಗ್. ಈಗ ನಮ್ಮ SKF ಎಲಿಕ್ಸರ್ ಮೂಡುಬಿದ್ರೆ ಕಾರ್ಖಾನೆಯಲ್ಲಿ ವಾಟರ್ ಕೂಲರ್ಸ್, ವಾಟರ್ ಪ್ಯೂರಿಫೈಯರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಟೆಕ್ನಿಷಿಯನ್ ಒಂದು ಕಾರ್ಖಾನೆಗೆ ಬೇರೆ ಮನೆಗೆ ಎಲ್ಲಾದ್ರೂ ಹೋಗಿ ಅವನ ಅದನ್ನ ಇನ್ಸ್ಟಾಲ್ ಮಾಡಿಬಿಟ್ರೆ ಅಲ್ಲಿ 2 ಟೆಕ್ನಿಷಿಯನ್ ಬೇಕಾಗುತ್ತೆ. ಅದಕ್ಕೆ ಪೂರಕವಾಗಿ ನಾವು ಏನ್ ಮಾಡಿದ್ರೆ MRSC ಅಂದ್ರೆ ರೆಫ್ರಿಜರೇಷನ್, ಏರ್ ಕಂಡೀಷನ್, ಪ್ಲಂಬಿಂಗ್, ಅಲ್ಲಿ ಒಂದೇ ಟೆಕ್ನಿಷಿಯನ್ ಏನ್ ಮಾಡ್ತಾನೆ ಪ್ಲಂಬಿಂಗ್ ವರ್ಕ್ ಮಾಡ್ತಾನೆ, ಮತ್ತೆ ವಾಟರ್ ಕೂಲರ್ ಇನ್ಸ್ಟಾಲೇಷನ್ ಮಾಡಿ ಬರ್ತಾನೆ. ಸೊ ಹಾಗೆ ನಮ್ಮ ಭಾರತದಲ್ಲಿ ಹಾಗೆ ವಿದೇಶದಲ್ಲಿ ಕೂಡ ಪ್ರತಿಷ್ಠ ಒಂದು ಉದ್ಯಮ ಸಂಸ್ಥೆಗಳಲ್ಲಿ ಅವರುಗಳು ಕೆಲಸವನ್ನು ನಿರ್ವಹಿಸಬೇಕು. ಪೂರಕವಾಗಿ ಈ ಸಂಸ್ಥೆಯಲ್ಲಿ ನಾವು ತರಬೇತಿ ನೀಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ವಿ. ಅದಕ್ಕೆ ಬೇಕಾಗಿರುವ ಎಲ್ಲ ಯಂತ್ರೋಪಕರಣಗಳನ್ನು ಈಗಾಗಲೇ ಖರೀದಿಸಿದ್ವಿ. ಸೊ ಎಲ್ಲ ಇನ್ಸ್ಟಾಲ್ ಕೂಡ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ಈ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದಿಂದ ಹೊರಬರುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ತಾಂತ್ರಿಕ ತರಬೇತಿಯನ್ನು ಮುಗಿಸಿ ಹೊರಗಡೆ ಬರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಸರ್ಕಾರದಿಂದ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಎಲ್ಲರಿಗೂ ಒಂದು ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ಇಂಥ ಅಲ್ಪಾವಧಿ ಕೋರ್ಸ್ಗಳನ್ನು ಇವರು ಮುಗಿಸಿದ ನಂತರ ಸ್ವಉದ್ಯೋಗವನ್ನು ಪ್ರಾರಂಭಿಸಲಿಕ್ಕೆ ಕೂಡ ಪ್ರೇರಣೆ ಆಗಿರ್ತದೆ. ಯಾಕಂದ್ರೆ ಅವರು ಬ್ಯಾಂಕ್ ನಲ್ಲಿ ಹೋಗಿ ಸ್ವಉದ್ಯೋಗ ಮಾಡಲು ಲೋನ್ ಅನ್ನು ಪಡೆದುಕೊಳ್ಬಹುದು. ಸೊ ಅದಕ್ಕೂ ಕೂಡ ನಾವು ತರಬೇತಿಗಳನ್ನು ನೀಡ್ತಾ ಇದ್ದೀವಿ. ಈ ತಾಂತ್ರಿಕ ತರಬೇತಿ ಜೊತೆಯಲ್ಲಿ ಅವರಿಗೆ ಅಗತ್ಯವಾಗಿ ಬೇಕಾಗಿರುವ ಕಂಪ್ಯೂಟರ್ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ. ಹಾಗೆ ಸಾಮಾನ್ಯ ಜ್ಞಾನ ಅಂದ್ರೆ ವ್ಯಾಲ್ಯೂ ಆಡೆಡ್ ಎಜುಕೇಶನ್, ಅವರಿಗೆ ಒಂದು ಕಂಪನಿಯಲ್ಲಿ ಹೋಗಿ ಮ್ಯಾನೇಜರ್ ಲೆವೆಲ್ ಆಗಲಿ ಅಧಿಕಾರಿಗಳ ಹತ್ರ ಯಾವ ರೀತಿ ಮಾತಾಡಬೇಕು, ಮತ್ತೆ ಒಂದು ರೆಸ್ಯೂಮ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಇದನ್ನೆಲ್ಲ ಕೂಡ ನಾವು ಇಲ್ಲಿ ತಾಂತ್ರಿಕ ತರಬೇತಿ ಸಂಸ್ಥೆ ಈ ಸಂಸ್ಥೆಯಲ್ಲಿ ಅವರು ತರಬೇತಿ ಯಾವುದೇ ಇದೆ ಅದನ್ನ ನಾವು ಅವರಿಗೆ ತರಬೇತಿಯನ್ನು ನೀಡಿ ಒಂದು ವಿದ್ಯಾರ್ಥಿಗಳ 1 ವರ್ಷದ ನಂತರ ಅವ್ರ ಕಂಪನಿಗೆ ಹೋಗಿ ಸ್ವಯಂವಾಗಿ ಕೆಲಸವನ್ನು ಮಾಡಲಿಕ್ಕೆ ಪೂರಕವಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈ ತರಬೇತಿ ಅಲ್ಲದೆ ಕೊನೆಯ 3 ತಿಂಗಳಲ್ಲಿ ಅವರು ಒಂದು ಕಾರ್ಖಾನೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ಅದನ್ನ ನಾವು ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ ಕರೀತೀವಿ. ಆ ಇನ್ಪ್ಲಾಂಟ್ ಟ್ರೈನಿಂಗ್ ಅನ್ನು ನಮ್ಮ SKF ಎಲಿಕ್ಸರ್ ಮೂಡುಬಿದ್ರೆ ಈ ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿ ತರಬೇತಿಯನ್ನು ನೀಡ್ತೇವೆ. ಅಲ್ಲಿ ತರಬೇತಿ ಪಡೆದ ನಂತರ ಅಗತ್ಯ ಇದ್ದ ವಿದ್ಯಾರ್ಥಿಗಳು ಅದೇ ಉದ್ಯಮ ಸಂಸ್ಥೆಯಲ್ಲಿ ಕೆಲಸಕ್ಕೆ ಕೂಡ ಅನುವು ಮಾಡಿಕೊಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಈಗಾಗಲೇ ತಿಳಿಸಿದ್ದಾರೆ. ಅಲ್ಲದೆ ಸುತ್ತಮುತ್ತ ಇರುವಂತಹ ಉದ್ಯಮ ಸಂಸ್ಥೆಗಳಿಗೆ ನಾವು ಮಾರ್ಗದರ್ಶನ ನೀಡ್ತೀವಿ. ಇಂಥ ಕಂಪನಿಯಲ್ಲಿ ವೇಕೆನ್ಸಿ ಹೋಗಿ ಅಂತ. ಅದು ಅಲ್ಲದೆ ವಿದೇಶದಲ್ಲಿ ಕೂಡ ಉದ್ಯೋಗ ಅವಕಾಶವನ್ನು ಕಲ್ಪಿಸಲಿಕ್ಕೆ ಸರ್ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಪೂರಕವಾಗಿ ನಾವು ಪಾಸ್ಪೋರ್ಟ್ ಇತ್ಯಾದಿಗಳನ್ನು ಪಡೆಯಲಿಕ್ಕೆ ಈ ತರಬೇತಿ ಅವಧಿಯಲ್ಲಿ ನಾವು ಅವರಿಗೆ ಮಾರ್ಗದರ್ಶನ ಕೊಡ್ತೀವಿ. ಈಗ ವಿಶ್ವಮಟ್ಟಕ್ಕೆ ಗುರುತಿಸಲ್ಪಟ್ಟ ಕಾರ್ಡ್ ಅಂತ ಹೇಳಿದರೆ ಈ ಗುಡ್ಡಿಯಲ್ಲಿ ಒಬ್ಬ ಒಳ್ಳೆಯ ಇಂಡಸ್ಟ್ರಿಯಲಿಸ್ಟು ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ಮಗನಲ್ಲಿ ಮಣ್ಣು ಹೆತ್ತೋದ್ರಿಂದ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಚಿಕ್ಕ ಊರು ಗುರುತಿಸಲ್ಪಟ್ಟಿದೆ. ಸ್ನೇಹಿತರೆ, ನಾನು ಇದೇ ಊರಿನವನು. ಇದೇ ಶಾಲೆಯಲ್ಲಿ ನಾನು ಮತ್ತು ರಾಮಕೃಷ್ಣಾಚಾರ್ಯ ಒಡನೋದಿಗಳು. ಆ ಒಂದು ಬಾಂಧವ್ಯ ಪ್ರೀತಿಯನ್ನು ನಾವು ಇಷ್ಟವರೆಗೂ ಬಿಡಲಿಲ್ಲ. ಇಲ್ಲಿವರೆಗೆ ಆ ಬಾಂಧವ್ಯ ಇಟ್ಕೊಂಡಿದ್ದೇವೆ. ಹಾಗೆ ತನ್ನ ಹುಟ್ಟೂರಿನಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಮಹತ್ವಾಕಾಂಕ್ಷೆ. ಆಗಾಗ ಹೇಳ್ತಾ ಇದ್ರು, ನನ್ನ ಹುಟ್ಟೂರಿಗೆ ನಾನೇನು ಮಾಡಿಲ್ಲ, ಬೇರೆ ಕಡೆ ನಾನು ದೊಡ್ಡ ಇಂಡಸ್ಟ್ರಿ ಕಟ್ಟಿದ್ದೇನೆ, ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೇನೆ. ಹಾಗೆ ಅವರ ತಲೆಗೆ ಹೊಡೆದದ್ದು ಇಲ್ಲಿ ಒಂದು ITI ಸಂಸ್ಥೆ ಏನು ಮಾಡಬೇಕು ಅಂತ. ಒಂದು ನಾನು ಒಂದು ಹತ್ತಿರದಿಂದ ಬಲ್ಲವನಾದ್ರಿಂದ ಇದರಲ್ಲಿ ಯಾವುದೇ ಒಂದು ಆರ್ಥಿಕವಾದಂಥ ಒಂದು ಲಾಭಕ್ಕಾಗಿ ಮಾಡಿದ್ದಲ್ಲ. ಊರು ಒಳ್ಳೆಯದಾಗಬೇಕು. ಇಲ್ಲಿ ಒಂದು ಮನೆಯಲ್ಲಿ ಒಂದು ಮಗು ಕೆಲಸಕ್ಕೆ ಸೇರಿದರೆ ಆ ಇಡೀ ಪರಿಸರವೇ ಒಂಥರ ಮೇಲ್ಮಟ್ಟಕ್ಕೆ ಏರ್ತದೆ.
ಇವತ್ತು ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದರೆ, ಆಚೆ ಕಡೆ ಗೇರ್ ಬೀಜ್ ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ, ಈಚೆ ಕಡೆ ಹಂಚಿನ ಕಾರ್ಖಾನೆ ಸಹಿತ ಮುಚ್ಚಲ್ಪಟ್ಟಿದೆ. ಇವತ್ತೀಗ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಬೇಸಾಯ ಎಲ್ಲ ನಾವೆಲ್ಲ ನೇಲ್ನಾಗ ಅಟ್ಟಕ್ಕೆ ಹಾಕಿ ಕೂತ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಕೆಲಸ ಇಲ್ಲದೆ ಇರ್ತಕ್ಕಂಥ ಹೆಣ್ಮಕ್ಳು ತುಂಬ ಹೊಂದಿದ್ದಾರೆ. ಅವರ ಎಲೆಮರೆ ಕಾಯಿಗಳಾಗಿ ಆರ್ಥಿಕವಾದ ಸಂಕಷ್ಟದಲ್ಲಿದ್ದಾರೆ. ಅವರಿಗೊಂದು ಗುಡಿ ಕೈಗಾರಿಕೆ, ಮನೆಯಲ್ಲಿ ಕೂತು ಸ್ಟಿಚಿಂಗು, ಎಂಬ್ರಾಯ್ಡರಿ ಅಥವಾ ಬಾರ್ಡ್ರು ಅಥವಾ ಏನಾದರೂ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ಪ್ರತ್ಯೇಕವಾದಂಥ ಮಹಿಳೆಯರಿಗೊಂದು ವಿಂಗ್ಸ್ ಮಾಡಿದ್ದಾರೆ. ಹಾಗೆ ಟೆಕ್ನಿಕಲ್ ಆಗಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ನಮ್ಮ ಟೆಕ್ನಿಕಲ್ ಅಡ್ವೈಸರ್ ಬಾಲಕೃಷ್ಣ ಅವರು ನಿಮಗೆ ಚೆನ್ನಾಗಿ ಮಾಹಿತಿ ನೀಡಿದ್ದಾರೆ. ಒಂದು ನಾನು ಇವ್ರನ್ನ ಪ್ರತಿನಿಧಿಯಾಗಿ ಭರವಸೆ ಕೊಡೋದು ಏನಂತ ಕೇಳಿದರೆ, ಇದು ತುಂಬ ಪೊಟೆನ್ಷಿಯಲ್ ಇರುವಂಥ ಜಾಗ, ದೊಡ್ಡ ಗ್ರಾಮ, ಮೊಳಹಳ್ಳಿ ಗ್ರಾಮ, ಕುಂದಾಪುರ ತಾಲೂಕಿನಲ್ಲಿ ದೊಡ್ಡ ಗ್ರಾಮ, ತುಂಬ ವ್ಯಾಪ್ತಿ ಇರುವಂಥ ಗ್ರಾಮ. ಹಾಗಾಗಿ ನನ್ನ ಊರಿನಲ್ಲಿ ನಾನು ಹುಟ್ಟಿದ್ದೇನೆ, ಇದೇ ಜಾಗದಲ್ಲಿ ಹುಟ್ಟಿದ್ದು. ಯಾಕಂದರೆ ಈ ಮಣ್ಣಿನಿಗೆ ಏನಾದರೂ ಹಣ ತೀರಿಸಬೇಕಾದದ್ದು ರಾಮಕೃಷ್ಣಾಚಾರ್ಯ ಒಂದು ಹೊಣೆಗಾರಿಕೆ, ಅದನ್ನು ತೀರಿಸ್ತಿದ್ದಾರೆ. ಅದಕ್ಕೆ ಎಲ್ಲರ ಬೆಂಬಲವೂ ಸಹಿತ ಬೇಕು. ಯಾಕಂದರೆ ಏಕ ವ್ಯಕ್ತಿಯಿಂದ ಇದರಲ್ಲಿ ಆಗುವಂಥ ವಿಚಾರಗಳಲ್ಲ, ಮಾಧ್ಯಮದವರು ಬೇಕಾಗುತ್ತೆ, ಪ್ರಚಾರವೂ ಬೇಕಾಗುತ್ತೆ. ಇದಕ್ಕೆ ಆದಷ್ಟು ಬೇಗ ಬೇರೆ ಬೇರೆ ರೀತಿಯಲ್ಲಿ ಕೆಲವರಲ್ಲಿ ಬರೀ ಏನೋ ಒಂದು ಅವರ ಸ್ವಾರ್ಥಕ್ಕಾಗಿ ಮಾಡ್ತಿದ್ದಾರೆ ಅಂತಕ್ಕಂಥ ಭಾವನೆಯನ್ನು ನಾವು ಜನಮಾನಸದಿಂದ ಹೊರಗಡೆ ಇಡಬೇಕಾಗಿದೆ. ಇದಕ್ಕೆ ಈ ಪರಿಸರಕ್ಕೆ ಆದಷ್ಟು ಮಂದಿ ಓಡಾಡಬೇಕು. ಓಡಾಡೋದ್ರ ಮುಖೇನ ಒಂದು ಸಣ್ಣ ಹಿಂದುಳಿದ ಗ್ರಾಮ ಇದೆ. ಆಚೆ ಕಡೆ ಮಿಲ್ಕಲ್ಗಟ್ಟೆಯೂ ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿದೆ, ಈಚೆ ಕಡೆ ಹುಣಸೇಮಕ್ಕಿಯೂ ಆಗಿದೆ, ಗುಡ್ಡೆ ಅಂಗಡಿ ಹಾಗೇ ಉಳ್ಕೊಂಡಿದೆ. ಯಾಕಂದರೆ ಇಲ್ಲಿ ಯಾವುದೇ ಇಂಡಸ್ಟ್ರಿ ಆಗಲಿ ಯಾವುದೇ ಕಾರ್ಖಾನೆ ಆಗಲಿ ಇಲ್ಲಿ ಬರಲಿಲ್ಲ. ಈಗ ಇತ್ತೀಚೆಗೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಂದಿದೆ, ಹೀಗೆ ಒಂದು ಎಸ್ಕೇಪ್ ಇಂಡಸ್ಟ್ರಿ ಬರ್ತಾ ಇದೆ. ಒಂದು ಸ್ಕೂಲ್ ಡೆವಲಪ್ ಆದಾಗ, ಒಂದು ಇಂಡಸ್ಟ್ರಿ ಡೆವಲಪ್ ಆದಾಗ ಇಲ್ಲಿ ಇರ್ತಕ್ಕಂಥ ಜಾಗಕ್ಕೆಲ್ಲ, ಈಗ ಉದಾಹರಣೆಗೆ ಒಬ್ಬರು ಮೋಹನ್ ರಾವ್ನವರಿಂದ ಮೂಡಿದ್ರಲ್ಲಿ ಒಂದು 5,000 ಇದ್ದಂಥ ಸೆನ್ಸಿಗೆ ಇವತ್ತೊಂದು 6 ಲಕ್ಷ 7 ಲಕ್ಷ ರೂಪಾಯಿ ಆಗಿದೆ. ಅಂಥ ಒಂದು ತನ್ನ ಊರು ಬರೀ ಇದರಲ್ಲಿ ಮಾತ್ರ ಅಲ್ಲ, ಊರು ಸಹಿತ ಇದರೊಟ್ಟಿಗೆ ಪ್ರಗತಿ ಹೊಂದಬೇಕನ್ನೋ ಕಾರಣಕ್ಕಾಗಿ ಇವತ್ತು ರಾಮಕೃಷ್ಣಾಚಾರ್ಯರು ಈ ಕೆಲಸ ಕೈ ಹಾಕಿದ್ದಾರೆ. ಈಗಾಗಲೇ 2.5-3 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ. ಮತ್ತು ಸಹಿತ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವರು ಸಿದ್ಧರಿದ್ದಾರೆ. ಯಾಕಂದರೆ ಇದಕ್ಕೆ ಬರಬೇಕಾದದ್ದು ಏನಂತ ಕೇಳಿದರೆ, ಈಗ ಮರ ಕಟ್ಟಿಯೂ ಮೇನು ಮಾಲೆ ಕಟ್ಟಿದರೂ ಸಹಿತ ಮುಡಿಯುವುದು ಬೋಗಿಗಳಿಲ್ಲದೆ ಹೋದರೆ ಮಾಲೆ ಅಲ್ಲೇ ಬಾಡಿ ಹೋಗುತ್ತೆ. ಅದನ್ನು ಹೂಮಾಲೆ ಕಟ್ಟಿದರೂ ಸಹಿತ ಅದು ಮುಡಿದು ಹೋಗಬೇಕಾಗತ್ತೆ. ಹಾಗಾಗಿ ಮುಡಿಯೋರು ಕರ್ತಕ್ಕಂಥ ಹೊಣೆಗಾರಿಕೆ ನಿಮ್ಮ ಊರು ಮನೆಯವರಾದಂಥ ನಮ್ಮ ಹೊಣೆಗಾರಿಕೆ ಸಹಿತಂತೆ, ಮಾಧ್ಯಮದವರ ಹೊಣೆಗಾರಿಕೆ ಇದೆ, ಎಲ್ಲರೂ ಹೊಣೆಗಾರಿಕೆ ಇದೆ. ಈ ಕಾರ್ಯಕ್ರಮ ಯಶಸ್ಸಾಗುತ್ತೆ. ಯಾಕಂದರೆ ಇದು ಯಾವುದೇ ಲಾಭದ ಉದ್ದೇಶ ಆಗಿ ಸ್ವಾರ್ಥಕ್ಕಾಗಿ ಎಲ್ಲವನ್ನು ಉಚಿತವಾಗಿ, ಯಾಕಂದರೆ ಎಲ್ಲ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇವತ್ತು ಗೌರ್ಮೆಂಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಎಲ್ಲ ಇದೆ, ಅದಕ್ಕೆ ಸರ್ಕಾರಕ್ಕೆ ಬೇಕಾದಷ್ಟು ಅನುದಾನ ಬರುತ್ತೆ. ಇದು ಯಾವುದೇ ಅನುದಾನ ಇಲ್ಲದೆ ಅವರು ಈಗಲೇ ಆಗಲೇ ಮಾತಾಡುವಾಗ ಹೇಳಿದಾಗೆ ಅವ್ರ ಇಂಡಸ್ಟ್ರಿಯಲ್ಲಿ ಈ ಫಂಡ್ ಇದ್ದದನ್ನು ಸ್ವಲ್ಪ ಇಲ್ಲಿಗೆ ಡೈವರ್ಟ್ ಮಾಡೋದು, ತನ್ನ ಊರು ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥ ಉದ್ದೇಶದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದು ಧರ್ಮಕ್ಕಂದಾಗ ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ ಧರ್ಮಕ್ಕೆ ಸಿಗ್ತದಲ್ಲ ಅಂತಕ್ಕಂಥದ್ದಕ್ಕೆ, ಅದಕ್ಕಾಗಿ ಅಷ್ಟ ಕಾರಣಕ್ಕಾಗಿ ಮಾತ್ರ ಒಂದು ನಾಮಿನಲ್ ಫೀಸ್, ಗೌರ್ಮೆಂಟ್ ಫೀಸನ್ನು ಮಾತ್ರ ಸರ್ ಬಾಲಕೃಷ್ಣ ಸರ್ ಹೇಳಿದಾಗೆ ಅಲ್ಲಿ ಇಟ್ಟಿದ್ದೇವೆ. ಯಾಕಂದರೆ ನೀರನ್ನಾದರೂ ಸಹಿತ ನಾವು ಧರ್ಮಕ್ಕೆ ಕೊಡಬಾರ್ದು. ಆ ಕಾರಣಕ್ಕಾಗಿ ಹೊರತು ಮತ್ತೆ ನಾವು ಸೆಕ್ಯೂರಿಟಿ ಡೆಪಾಸಿಟ್ ಇಟ್ಟದ್ದು ಸಹಿತ ಅದು ಹಿಂದಿರುಗಿಸುವಂಥ ಅದು ಅಮೌಂಟ್ ಇಷ್ಟನ್ನು ಮಾಡಲಿಕ್ಕೆ. ಮತ್ತು SLC ಫೈಲ್ ಆದಂಥ ವಿದ್ಯಾರ್ಥಿಗಳಿಗೆ ಮತ್ತು 50% ಕಡಿಮೆ ತೆಗೆದ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಈಗ ಫೈಲೇ. ಎಲ್ಲ ಮಕ್ಕಳಿಗೂ ಅಬೌವ್ 90. ಡಾಕ್ಟರ್ ಇಂಜಿನಿಯರ್ ಆದವರಿಗೆ ಇವತ್ತು ನಿಮಗೆ ನಾನು ಇದನ್ನು ಭಾಳ ಯಾವತ್ತೂ ಹೇಳೋದು, ಹುಷಾರಿಲ್ಲಿದ್ದರೆ 25 ಜನ ಡಾಕ್ಟರ್ ನಾನು ಕರೀಲಿಕ್ಕೆ ನನ್ನ ಸಾಮರ್ಥ್ಯ ಇದೆ. ಆದರೆ ಒಂದು ತೆಂಗಿನಕಾಯಿ ತೆಗಿಲಿಕ್ಕೆ ಅಥವಾ ಯಾವುದೋ ಒಂದು ಪ್ಲಂಬರ್ ಒಂದು ಯಾವುದೋ ಒಂದು ನಮ್ಮ ಟ್ಯಾಪ್ ತುಂಡಾದರೆ ಕರೀಲಿಕ್ಕೆ ಜನಗಳಿಲ್ಲ. ಅಂಥದಕ್ಕೆ ಜನಗಳು ಬೇಕು. ಬರೀ ಇವತ್ತು ಸರ್ಟಿಫಿಕೇಟ್ಗೆ ನಾನೊಂದು ಸುಮಾರು 30-40 ವರ್ಷ ಬೇಕಾದ್ರೆ ಡಿಗ್ರಿ ಕಾಲೇಜಲ್ಲಿ ಪ್ರಾಂಶುಪಾಲನಾಗಿ ಕೆಲಸ ಮಾಡಿದ್ದೇನೆ. ನಾವು ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೇವೆ. ನನಗೆ ಅನಿಸ್ತೇ ಆ ಸರ್ಟಿಫಿಕೇಟ್ ಅವರಿಗೆ ಹೊರ ತಗೊಂಡು ಹೋದ್ಮೇಲೆ ₹1 ಪ್ರಯೋಜನ ಇಲ್ಲ. ಅದರಲ್ಲಿ ಸರ್ಟಿಫಿಕೇಟ್ ಇವತ್ತು ಇಲ್ಲೂ ಅಗತ್ಯವೇ ಇಲ್ಲ. ಇವತ್ತು ಬೇಕಾಗಿರೋ ಸ್ಕಿಲ್. ನೀವು ಚೆನ್ನಾಗಿ ಒಂದು ಚಟ್ನಿ ಮಾಡ್ತೀರಾ, ಒಂದು ಉದ್ದಿನ ವಡೆ ಮಾಡ್ತೀರಾ, ಒಂದು ಚಟ್ಟ ವಡೆ ಮಾಡ್ತೀರಾ, ಇವತ್ತು ಮಾರ್ಕೆಟಲ್ಲಿ ಸೇಲ್ ಆಗ್ತೇವೆ ನಾವು. ಅದೇ ಬಂದಿನಲ್ಲಿ ಡಬಲ್ ಡಿಗ್ರಿ ಗ್ರ್ಯಾಜುಯೇಟು, ಮಾಸ್ಟರ್ ಡಿಗ್ರಿ ಇದ್ದರು ಅಥವಾ PhD ಇದ್ದರೂ ಸಹಿತ ನಾವು ಅದಕ್ಕೆ ಅದು ಸೇಲ್ ಆಗೋದಿಲ್ಲ. ನಮ್ಗೆ ಭಾಳ ಹೆಮ್ಮೆ ಏನಂತ ಕೇಳಿದರೆ, ಈ ಒಂದು ಸಣ್ಣ ಶಾಲೆಯಲ್ಲಿ ಓದಿದಂಥ ಒಬ್ಬ ರಾಮಕೃಷ್ಣಾಚಾರ್ಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ PhD ಪದವಿ ಪಡೆದದ್ದಕ್ಕೆ ನಮ್ಮೂರು ಸಂಭ್ರಮಿಸಿ ಇಲ್ಲಿ ಗೌರವಿಸಿದೆ. ಹಾಗಾಗಿ ಆ ಊರಿಗೆ ಋಣ ತೀರಿಸುವುದಕ್ಕಾಗಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತೇನೆ. ಇದ್ರ ಜೊತೆಗೆ ನಾವು ಸಹಿತ ಬೆನ್ನೆಲುಬಾಗಿ ನಿಲ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಡಲಿಕ್ಕೆ ಇಲ್ಲಿ ಬದ್ಧರಿದ್ದೇವೆ. ಲೋಕಸಭಾಜಿ ಅವರೊಬ್ಬರು ರಿಸೋರ್ಸ್ ಪರ್ಸನ್, ಅವರೇ ಡೈರೆಕ್ಷನ್ ಕೊಡೋರು. ಅಂತ ಒಬ್ಬ ದೊಡ್ಡ ವ್ಯಕ್ತಿ ನಮಗೆ ಅನಾಯಾಸ ಅಂತಲ್ಲ, ಆಯಾಸಪಟ್ಟು ಸಿಕ್ಕಿದ್ದಾರೆ ಅವರು. ಆದ್ದರಿಂದ ನಾವು ನಮ್ಮೂರಿಗೆ ನಾವು ಅವರು ಸ್ವಾಗತಿಸ್ತೇವೆ. ಒಂದು ನಾನು ಕನ್ಫರ್ಮ್ ಮಾಡ್ಲಿಕ್ಕೆ ಹೇಳ್ತಿದ್ದೇನೆ, ಇಲ್ಲಿ ಟ್ರೈನಿಂಗ್ ತಗೊಂಡವ್ರು ಇಲ್ಲೇ ವರ್ಕ್ ಮಾಡಬೇಕನ್ನೋದು ಯಾವ ಕಂಡೀಷನ್ ಇಲ್ಲ. ನೀವು ನಿಮ್ಮ ಮನೆಯಲ್ಲೇ ವರ್ಕನ್ನು ಡೆವಲಪ್ ಮಾಡ್ಬೋದು ಅಥವಾ ಬೇರೆ ಕಡೆ ಹೋಗ್ಬೋದು. ಎಲ್ಲೂ ನಿಮಗೆ ಅಲ್ಲಿ ಎಲ್ಲ ಇಲ್ಲಿದ್ದರೆ ಇಲ್ಲೇ ನಿಮಗೆ ಚೆನ್ನಾಗಿದೆ ಆಪರ್ಚುನಿಟಿ ಇದೆ ಅಂತಂದ್ರೆ ಇಲ್ಲೂ ಕಂಟಿನ್ಯೂ ಆಗ್ಬೋದು. ಇಲ್ಲಿ ಓಪನ್ ಟು ಅದು ಈಗೇನೀಗ ಇದಕ್ಕೆ ಲಾಭದ ದೃಷ್ಟಿಯಿಂದ ನೀವು ಮಾಡದೇ ಇರೋದ್ರಿಂದ ಅವರು ಡೆವಲಪ್ ಆದರೆ ಸಾಕು.
ಯಾಕಂದ್ರೆ ಊರು ಡೆವಲಪ್ ಆದರೆ ಖಂಡಿತವಾಗಿ ಎಲ್ಲರೂ ಡೆವಲಪ್ ಆದಾಗ ಅಂತಕ್ಕಂಥ ಭಾವನೆಯಲ್ಲಿ ಮಾಡಿದ್ವಿ ಹೊರತು ಇದು ನಮ್ಮಲ್ಲೇ ಮಾಡಬೇಕು ಅವರು ಇದು ಯಾವುದೋ ಒಂದು ಬಾಂಡೆಡ್ ಲೇಬರ್ ಆಗಿ ನಾವು ಇದನ್ನು ಜೀತದಾರಗಳಾಗಿ ಅದು ತೀರ್ಮಾನಿಸಿದ ವಿಚಾರ ಅಲ್ಲ ಇದು. ದಯವಿಟ್ಟು ಅದನ್ನು ನೀವು ಹೈಲೈಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಂಥ ಇಂಡಸ್ಟ್ರಿ ಮಾಡಿದಾಗ ಅದರೊಂದು ದೊಡ್ಡ ಹಿಡನ್ ಎಜೆಂಡಾ ಇರ್ತದೆ. ಇದರಲ್ಲಿ ಹಿಡನ್ ಎಜೆಂಡದೇ ಇಲ್ಲ, ಏನಿಲ್ಲ, ಹಿಡನ್ ಎಲ್ಲ ಪ್ಲೇನೇ ಆಗಿದೆ. ಆದ್ದರಿಂದ ಅದನ್ನು ನಾವು ಭರವಸೆಯಿಂದ ಹೇಳಬಲ್ಲೆ. ಆದ್ದರಿಂದ ಹೆಚ್ಚಿಗೆ ಪ್ರೋತ್ಸಾಹ ಮತ್ತು ಹೆಚ್ಚಿಗೆ ಪ್ರಚಾರ ನಮಗೆ ಬೇಕಾಗಿದೆ. ಮಾಧ್ಯಮದವರು ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು ಅಂತಕ್ಕಂಥದ್ದು ಈ ಉದ್ದೇಶ ಆಗಿದೆ.